ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಇವತ್ತಿನ ಮ್ಯಾಟ್ರ್ ಏನಿದೆ ತುಂಬ ಕೇಳಿರುವಂಥ ಮ್ಯಾಟ್ರ್ ವೀಕ್ಷಕರು ತುಂಬ ಜನ ಕೇಳ್ತೀರಾ ಕೂಡ ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನವೀನ್ ಸರ್ ನಮ್ಮ ಜೊತೆ ಇದ್ದಾರೆ ಬಿರ್ಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ಕಡೆಯಿಂದ ವೆಲ್ಕಮ್ ಮಾಡೋಣ ಸರ್ನ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇದು ನನಗೆ ಆ್ಯಕ್ಚುಲಿ ತುಂಬ ಬಂದಿದೆ ಎಂಕ್ವೈರಿ ನಾವು ಕಾಂಕ್ರೀಟ್ ಬ್ಲಾಕ್ಸ್ ಯೂಸ್ ಮಾಡಬೇಕು ರೆಡ್ ಬ್ರಿಕ್ಸ್ ಯೂಸ್ ಮಾಡಬೇಕು ಅಥವಾ ನಾನೇ ತುಂಬ ತೋರಿಸ್ತೀನಿ ಇದು ಮಡ್ ಬ್ರಿಕ್ಸ್ ಬರ್ತಾ ಇದೆ ಇವಾಗ ಇಷ್ಟು ದೊಡ್ಡದು ಅದನ್ನ ಯೂಸ್ ಮಾಡೋಣ ಅಂತ ಬರುತ್ತೆ ಸೊ ನನ್ನ ಪ್ರಕಾರ ಲೈಫ್ ಅನ್ನೋದಕ್ಕಿಂತ ಸೊ ಯಾವುದರ ಬೆನಿಫಿಟ್ ಏನೇನಿದೆ ಯಾವುದರಿಂದ ಏನೇನು ಸೈಡ್ ಎಫೆಕ್ಟ್ಸ್ ಇದೆ ಅದನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್ ನಮಗೆ ಸರ್ ಇವಾಗ ಕನ್ಸ್ಟ್ರಕ್ಷನ್ ಅಂತ ಬಂತು ಅಂದಾಗ ನೀವು ನೋಡ್ಬೋದು ಇವಾಗ ಆಲ್ಮೋಸ್ಟ್ 80% ಆಫ್ ದ ಬಿಲ್ಡಿಂಗ್ ಎಲ್ಲರೂ ನಿಮಗೆ ಕಾಂಕ್ರೀಟ್ ಬ್ಲಾಕ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಏನಕ್ಕೆ ಅಂತಾನೆ ನಾನು ಪಾಯಿಂಟ್ ಹೇಳ್ತೀನಿ ಏನಂದ್ರೆ ಕಾಂಕ್ರೀಟ್ ಬ್ಲಾಕ್ಸ್ ಬಂದು ಒಂದು ಕಾಸ್ಟ್ ಎಫೆಕ್ಟಿವ್ ಸೊ ನಿಮಗೆ ಕಾಸ್ಟ್ ವೈಸ್ ಅಲ್ಲಿ ತುಂಬಾ ಕಡಿಮೆ ಆಗುತ್ತೆ ಅಂದ್ರೆ ಕಂಪೇರಿಟಿವ್ಲಿ ಬೇರೆ ಬ್ರಿಕ್ ಕಂಪೇರ್ ಮಾಡಿದ್ರೆ ಕಾಂಕ್ರೀಟ್ ಬ್ಲಾಕ್ಸ್ ಕಾಸ್ಟ್ ಎಫೆಕ್ಟಿವ್ ಇದೆ ಮತ್ತೆ ಇನ್ನೊಂದು ಏನಂತಂದ್ರೆ ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ನಿಮಗೆ ವೆಯ್ಟ್ ಕಡಿಮೆ ಬರುತ್ತೆ ವೇಟ್ ಕಮ್ಮಿ ಖಂಡಿತ ನೀವು ರೆಡ್ ಬ್ರಿಕ್ ಅಲ್ಲಿ ಏನಾಗುತ್ತೆ ನಿಮಗೆ 9 ಇಂಚ್ ವಾಲ್ ಮಡ್ ಬ್ಲಾಕ್ ಅಲ್ಲಿ ನಿಮಗೆ 8 ಇಂಚ್ ವಾಲ್ ಸೊ ಈ ರೀತಿ ಸೈಜ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ನಿಮಗೆ ಲೋಡ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ನಿಮಗೆ ಬಿಲ್ಡಿಂಗ್ ಲೋಡ್ ಕಡಿಮೆ ಇರುತ್ತೆ ಹಾಗಾಗಿ ನಿಮಗೆ ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ನಾವು ಯೂಶಲಿ ಏನಕ್ಕೆ 80% ಯೂಸ್ ಮಾಡ್ತಾರೆ ಅಂದ್ರೆ ಮೇಜರ್ ರೀಸನ್ ಅದೇ ಇವಾಗ ನೀವು ರೆಡ್ ಬ್ರಿಕ್ ಯೂಸ್ ಮಾಡಿದಾಗ ಏನಾಗುತ್ತೆ ನೀವು ಸ್ಟೀಲ್ ರೈನ್ಫೋರ್ಸ್ಮೆಂಟ್ ಇದೆಲ್ಲ ಜಾಸ್ತಿ ಕೊಡಬೇಕಾಗುತ್ತೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಕಾಸ್ಟ್ ಬಂದು ನಿಮಗೆ ಬ್ರಿಕ್ ಒಂದು ಬ್ಲಾಕ್ ಇಡೋ ಕಡೆ ಮಿನಿಮಮ್ ಅಂದ್ರೆ ನೀವು ರೆಡ್ ಬ್ರಿಕ್ ಯೂಸ್ ಮಾಡ್ತೀನಿ ಅಂದ್ರೆ ಒಂದು 9 ರಿಂದ 10 ಇಟ್ಕೆ ಬೇಕು ಸೊ ನಿಮ್ಗೆ ಒಂದು ಬ್ಲಾಕ್ ರೇಟ್ ಬಂದು 35 ರೂಪಾಯಿ ಆಗುತ್ತೆ ನಿಮ್ಗೆ 6 ಇಂಚ್ದು ಅದೇ ನೀವು ರೆಡ್ ಬ್ರಿಕ್ ಹೋಗ್ತೀನಿ ಅಂದ್ರೆ ಒಂದು ಬ್ರಿಕ್ಗೆ ನಿಮ್ಗೆ 12 ರೂಪಾಯಿ ಆಗುತ್ತೆ 12 ಸೊ ನಿಮ್ಗೆ ಅಲ್ಲಿಗೆ ನೀವು ಒಂದು 9 ಬ್ರಿಕ್ ಇಡ್ತೀನಿ ಅಂತಂದ್ರು 100 ರೂಪಾಯಿ ಆಗುತ್ತೆ ನಿಮ್ಗೆ ಸೊ ಡಿಫ್ರೆನ್ಸ್ ಬಂದು ನೀವು ಒಂದು ಬ್ಲಾಕ್ಗೂ ಒಂದು ರೆಡ್ ಬ್ರಿಕ್ ಕನ್ಸ್ಟ್ರಕ್ಷನ್ ಏರಿಯಾಗೂ ಕಂಪೇರ್ ಮಾಡಿದ್ರೆ ಸೊ ನಿಮ್ಗೆ ಒಂದು ಬ್ಲಾಕ್ಗೆ 35 ರೂಪಾಯಿ ಆದ್ರೆ ಅಲ್ಲಿ 100 ರೂಪಾಯಿ ಆಗ್ತಿರೋದ್ರಿಂದ ನಿಮ್ಗೆ 65 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಕರೆಕ್ಟ್ ಸೊ ನಿಮ್ಗೆ ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇವಾಗ ಏನಾಗುತ್ತೆ ಡಿಫ್ರೆನ್ಸ್ ಅಂತ ಬಂತು ಅಂದ್ರೆ ರೆಡ್ ಬ್ರಿಕ್ ಅಲ್ಲಿ ಏನ್ ಮೇಜರ್ ಆಗಿ ನಮ್ಗೆ ಬೆನಿಫಿಟ್ಸ್ ಅಂತ ಹೇಳ್ತೀನಿ ಫಸ್ಟ್ಲಿ ಸೊ ರೆಡ್ ಬ್ರಿಕ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಫಸ್ಟ್ ಮನೆ ತಂಪಾಗಿರುತ್ತೆ ಯಾಕಂದ್ರೆ ಅದು 9 ಇಂಚ್ ಗೋಡೆ ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಗ್ರೂ ಕಟ್ಟಿಂಗ್ ಇವಾಗ ಏನ್ ಮಾಡ್ತೀವಿ ನಾವು ಒಂದು ಎಲೆಕ್ಟ್ರಿಕ್ ಸ್ವಿಚಸ್ ಹಾಕ್ಬೇಕು ಅಥವಾ ಪ್ಲಂಬಿಂಗ್ ಲೈನಿಂಗ್ ಮಾಡ್ಬೇಕಂದ್ರೆ ನಾವು ಒಂದು ವಾಲ್ ನ ಕಟ್ ಮಾಡ್ತಾರೆ ಸೊ ಕಾಂಡ್ಯೂಟಿಂಗ್ ಮಾಡೋದಕ್ಕೆ ಒಂದು ಗ್ರೂ ಕಟ್ಟಿಂಗ್ ಮಾಡ್ಬಿಟ್ಟು ಅದ್ರ ಒಳಗಡೆ ವಾಲ್ ಒಳಗೆ ಕನ್ಸಿಲ್ ಮಾಡ್ತೀವಿ ಪೈಪ್ ನ ಸೊ ಈ ರೀತಿ ಮಾಡುವಾಗ ಏನಾಗುತ್ತೆ ನಿಮ್ಗೆ 9 ಇಂಚ್ ವಾಲ್ ಅಲ್ಲಿ ತುಂಬಾ ಅದು ಬೆನಿಫಿಟ್ ಏನಾಗುತ್ತೆ ನಿಮ್ಗೆ ಗ್ರೂ ಕಟ್ ಮಾಡಿದಾಗ ವಾಲ್ ಗಳಲ್ಲಿ ಕ್ರ್ಯಾಕ್ ಬರಲ್ಲ ಸೊ ಈ ರೀತಿ ಆಗಲ್ಲ ಬಟ್ ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ಸ್ವಲ್ಪ ಮೇಜರ್ ಆಗಿ ಬರಲ್ಲ ಬಟ್ ತುಂಬಾ ಓವರ್ ಡ್ರಿಲ್ ಮಾಡೋದು ಓವರ್ ಕಟ್ ಮಾಡೋದು ಮಾಡಿದ್ರೆ ಖಂಡಿತವಾಗ್ಲೂ ಕ್ರ್ಯಾಕ್ಸ್ ಬಂದ್ಬಿಡುತ್ತೆ ಖಂಡಿತ ಬರುತ್ತೆ ಸೊ ಇದು ಮೇಜರ್ ರೀಸನ್ ಸೊ ನೀವು ಬ್ಲಾಕ್ ನ ಏನಕ್ಕೆ ಚೂಸ್ ಮಾಡ್ತೀರಾ ಬ್ರಿಕ್ ನ ಏನಕ್ಕೆ ಚೂಸ್ ಮಾಡ್ತೀರಾ ದಿಸ್ ಇಸ್ ದ ಮೇಜರ್ ರೀಸನ್ ಅಂತ ನಾನು ಹೇಳ್ತೀನಿ ನಿಮ್ಗೆ ಕಾಸ್ಟ್ ಓಕೆ ನಮ್ ಬಜೆಟ್ ಓಕೆ ನಮ್ಗೆ ಏನ್ ತೊಂದರೆ ಇಲ್ಲ ನಮ್ಗೆ ಟ್ರೆಡಿಷನಲ್ ಆಗಿ ಬೇಕು ನಮ್ಗೆ ಇಟ್ಕೆನೇ ಬೇಕು ಅಂತಂದ್ರೆ ನೀವು ಅದಕ್ಕೆ ಇಟ್ಕೆ ಚೂಸ್ ಮಾಡಿ ಇಲ್ಲ ನಮ್ಗೊಂದು ಕಾಸ್ಟ್ ಎಫೆಕ್ಟಿವ್ ಬಿಲ್ಡಿಂಗ್ ಮಾಡಬೇಕು ಸೊ ನಮಗೊಂದು ಒಳ್ಳೆ ರೀತಿಯಲ್ಲಿ ಮನೆ ಬೇಕು ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಕಾಂಕ್ರೀಟ್ ಬ್ಲಾಕ್ ನ ಯೂಸ್ ಮಾಡಿ ಓಕೆ ಇದೆರಡು ಯೂಸ್ ಮಾಡೋದ್ರಿಂದ ನಮ್ಮ ಓವರ್ ಆಲ್ ಬಿಲ್ಡಿಂಗ್ ಅಲ್ಲಿ ಡೆಡ್ ವೇಟ್ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತೆ ಖಂಡಿತ ಅದೇ ಬ್ರಿಕ್ ಯೂಸ್ ಮಾಡಿದಾಗ ನಿಮ್ಗೆ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿ ಬರುತ್ತೆ ಸೊ ಬಟ್ ಅದಕ್ಕೆ ಅಂತಾನೆ ನೀವು ಸ್ಟ್ರಕ್ಚರ್ ನ ರೆಡಿ ಮಾಡುವಾಗ ಆ ಲೋಡ್ನೆಲ್ಲ ಏನಿರುತ್ತೆ ಆ ಲೋಡ್ ಕನ್ಸಿಡರ್ ಮಾಡಿ ನೀವು ಬಿಲ್ಡಿಂಗ್ ನ ಅವಾಗಲೇ ಮಾಡಬೇಕಾಗುತ್ತೆ ಹೌದು ನಮಗೆ ಯೂಶುವಲಿ ಸ್ಟೀಲ್ ಜಾಸ್ತಿ ಹೊರಟೋಗ್ಬಿಡುತ್ತೆ ಖಂಡಿತ ಸ್ಟೀಲ್ ಜಾಸ್ತಿ ಹೋಗುತ್ತೆ ಅಲ್ವಾ ಸ್ಟೀಲ್ ಆ್ಯಂಡ್ ಕಾಂಕ್ರೀಟ್ಸ್ದು ಕಾಸ್ಟ್ ಏನಾಗುತ್ತೆ ಅದು ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಪ್ರಕಾರ ಒಂದು 80 ಲಕ್ಷದಲ್ಲಿ ಕಾಂಕ್ರೀಟಲ್ಲಿ ಆಗೋ ಮನೆ ರೆಡ್ ಬ್ರಿಕ್ಸ್ ಅಲ್ಲಿ ಕಟ್ಟಿದಾಗ ಎಲ್ಲಿ ತನಕ ಹೋಗ್ಬೋದು ಸರ್ ಒಂದು ನಿಮ್ ಮಿನಿಮಮ್ ಅಂದ್ರೆ ಒಂದು 5 ರಿಂದ 6 ಲಕ್ಷ ಡಿಫ್ರೆನ್ಸ್ ಬರುತ್ತೆ 5 ರಿಂದ 6 ಲಕ್ಷ ಅಥವಾ 90 ಲಕ್ಷ ಹೋಗ್ಬೋದು ಅಲ್ವಾ ಅರೌಂಡ್ 10 ಲ್ಯಾಕ್ ಅಂತೂ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ 1499ಇಂದನೂ ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು
ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು, ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ, ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ ಸರ್. ಇನ್ನು ವಿಚ್ ಒನ್ ಈಸ್ ಈಸಿ ಕಟ್ಟೋದಕ್ಕೆ ಬೇಗ? ಕನ್ಸ್ಟ್ರಕ್ಷನ್ ವೈಸ್ ಅಲ್ಲಿ ನೋಡ್ಬೇಕಾದ್ರೆ ನಿಮಗೆ ಬ್ಲಾಕ್ ವರ್ಕ್ ಬೇಗ ಆಗ್ಬಿಡುತ್ತೆ, ಫಾಸ್ಟ್ ಆಗಿ ರ್ಯಾಪಿಡ್ ಆಗಿ ಹೋಗ್ಬಿಡುತ್ತೆ. ಇಟ್ಕೆ ತುಂಬಾ ಡಿಲೇ ಆಗುತ್ತೆ. ನಿಮ್ಗೆ ಕೆಲಸ ಮಾಡೋದಕ್ಕೆ ನಿಮ್ಗೆ ತುಂಬಾ ಟೈಮ್ ಬೇಕು. ಯಾಕಂದ್ರೆ ಅದು ಬ್ರಿಕ್ ಇರೋದೇ ನಿಮಗೆ ಸೈಜಸ್ ಬಂದು 9 ಇಂಚ್ ವಾಲ್ ಕಟ್ಟಬೇಕು ಫಸ್ಟ್, ಮತ್ತೆ ನಿಮಗೆ 4 ಇಂಚ್ ವಾಲ್ ಕಟ್ಟಬೇಕು. ಸೊ ಇದರಲ್ಲಿ ಏನಾಗುತ್ತೆ, ನೀವು ಒಂದು ಬ್ಲಾಕ್ ಇಡೋ ಕಡೆ ನೀವು 6 ಇಟ್ಕೆ ಇಡ್ತಿದ್ದೀರಾ ಅಂದ್ರೆ ಅಲ್ಲೇ ಟೈಮ್ ತುಂಬಾ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಒಂದು ಬ್ರಿಕ್ ಬಿಲ್ಡಿಂಗು ಇದಕ್ಕೆ ಇವಾಗ ಒಂದು 30-40 ಸೈಟ್ ಒಂದು G+3 ಕಟ್ತಾ ಇದೀನಿ ಅಂತಂದ್ರೆ ನೀವು ಫಿನಿಶಿಂಗ್ ಮಾಡೋದಕ್ಕೆ ಒಂದು 3 ಮಂತ್ಸ್ ಆದ್ರೂ ಡಿಫ್ರೆನ್ಸ್ ಬರುತ್ತೆ. ಸೊ ಈ ಬ್ರಿಕ್ ಬಿಲ್ಡಿಂಗ್ ಕಾಂಕ್ರೀಟ್ ಬಿಲ್ಡಿಂಗ್ ಒಂದು ಮಿನಿಮಮ್ 3 ತಿಂಗಳಾದ್ರೂ ಎಕ್ಸ್ಟ್ರಾ ಟೈಮ್ ಬೇಕು. ಇದು ಹಂಗಾದ್ರೆ ಕಾಂಕ್ರೀಟ್ ಬಾಕ್ಸ್ 1 ವರ್ಷಕ್ಕೆ ಆಗುತ್ತೆ ಅಂದ್ರೆ ಇದು 1.25 ವರ್ಷ, ಒಂದು ವರ್ಷದ 2 ತಿಂಗಳು 15 ತಿಂಗಳು ಓಕೆ ತಗೊಳುತ್ತೆ. ವಿಚ್ ಒನ್ ಇಸ್ ಸ್ಟ್ರಾಂಗ್ ಸರ್? ನೆಲ ಅಲಗಾಡಿದ್ರು ಏನೂ ಆಗಲ್ಲ ಬಿಲ್ಡಿಂಗಿಗೆ. ಸರ್ ಇದರಲ್ಲಿ ಒಂದು ಜನಕ್ಕೆ ಒಂದು ತುಂಬ ಇದ್ರ ಬಗ್ಗೆ ನಾನು ವಿಷಯ ಹೇಳಬೇಕು. ಏನಾಗುತ್ತೆ, ಜನ ಏನನ್ಕೊಂತಾರೆ, ಇದು 9 ಇಂಚ್ ಗೋಡೆ ಬರ್ತಾ ಇದೆ, ಇದು ಲೋಡ್ ಜಾಸ್ತಿ ತಗೊಳುತ್ತೆ, ಇದು 6 ಇಂಚ್ ಗೋಡೆ ಇದ್ರಲ್ಲಿ ಅಷ್ಟೊಂದು ಲೋಡ್ ತಗೊಳ್ಳಲ್ಲ. ಸೊ ಈ ರೀತಿ ಒಂದಿದೆ. ಏನಕ್ಕೆ ಅಂತಂತಂದರೆ, ಸೊ ನೀವು ಮುಂಚಿನ ದಿನಗಳಲ್ಲಿ ನೋಡ್ಬೋದು ಲೋಡ್ ಬೇರಿಂಗ್ ಬಿಲ್ಡಿಂಗ್ ಅಂತ ಬರುತ್ತೆ. ಸೊ ಈ ಲೋಡ್ ಬೇರಿಂಗ್ ಬಿಲ್ಡಿಂಗಲ್ಲಿ ಏನಾಗುತ್ತೆ, ಕಾಲಮ್ಸ್ ಇರಲ್ಲ. ಸೊ ಏನು ಮಾಡ್ತಾರೆ, ಪಾಯ ಹಾಕ್ಬಿಟ್ಟು ಪಾಯದ ಮೇಲೆ ಗೋಡೆ ಕಟ್ಕೊಂಡು. ಸೊ ನಿಮ್ದು ಬಿಲ್ಡಿಂಗ್ ಕಂಪ್ಲೀಟ್ ಲೋಡ್ ಏನಿರುತ್ತೆ ಗೋಡೆ ಮೇಲೆ ಬಿದ್ದು ಗೋಡೆಯಿಂದ ಪಾಯಕ್ಕೆ ಬೀಳುತ್ತೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ಕಾಲಮ್ ಅವಶ್ಯಕತೆಗಳು ಇರಲ್ಲ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಮಿನಿಮಮ್ 9 ಇಂಚ್ ಅಲ್ಲ, ನೀವು 1 ಅಡಿ ಗೋಡೆ ಕಟ್ಟೋದು ತುಂಬಾ ಉತ್ತಮ, ಒಳ್ಳೇದು. ಸೊ ಈ ರೀತಿ ಇರುತ್ತೆ. ಬಟ್ ನೀವು ಅದೇ 6 ಇಂಚ್ ಗೋಡೆಲಿ ಕಟ್ತೀನ ಲೋಡ್ ಬೇರಿಂಗ್ ಅಂದ್ರೆ ಸ್ವಲ್ಪ ಅದು ನಿಮ್ಗೆ ಅಷ್ಟು ಸಪೋರ್ಟ್ ತಗೊಳ್ಳಲ್ಲ. ಸೊ ಹೀಗಾಗಿ ಏನ್ ಮಾಡ್ತಾರೆ ಜನ, ಅವಾಗಿನ ಕಾನ್ಸೆಪ್ಟ್ ಪ್ರಕಾರ ರೆಡ್ ಬ್ರಿಕ್ ಹಾಕಿದ್ರೆ ತುಂಬಾ ಲೋಡ್ ತಗೊಳುತ್ತೆ ಅಂತ ಅನ್ನೋದು ಒಂದು ಬಂದ್ಬಿಟ್ಟಿದೆ ಇವಾಗ. ಸೊ ಬಟ್ ನಮ್ದು ಇವಾಗಿನ ಕನ್ಸ್ಟ್ರಕ್ಷನ್ ಹೇಗಿದೆ ಅಂದ್ರೆ, ಇವಾಗೆಲ್ಲ ತುಂಬಾ ಚೇಂಜ್ ಆಗಿದೆ. ಕನ್ಸ್ಟ್ರಕ್ಷನ್ ಇದೇ ಚೇಂಜ್ ಆಗಿದೆ. ಮೆಟೀರಿಯಲ್ ಇಂದ ಹಿಡಿದು ಟೈಪ್ ಆಫ್ ಕನ್ಸ್ಟ್ರಕ್ಷನ್ ತುಂಬಾ ಬೇರೆ ಬೇರೆ ವೇರಿಯೇಷನ್ ಆಗಿದೆ. ಸೊ ಇದರಲ್ಲಿ ಏನಾಗುತ್ತೆ, ನಾವು ಕಂಪ್ಲೀಟ್ ಬಿಲ್ಡಿಂಗ್ ಲೋಡ್ನ ನಾವು ಯಾವುದೇ ರೀತಿ ಗೋಡೆ ಮೇಲೆ ನಾವು ಕೊಡೋದಿಲ್ಲ. ಸೊ ಗೋಡೆ ಅನ್ನೋದು ಏನಿದೆ ಇವತ್ತಿನ ದಿನಕ್ಕೆ ಅದು ಬರೀ ಪಾರ್ಟಿಷನ್ ಅಷ್ಟೇ, ಅದೊಂದು ಪದರ ಥರ ಅಷ್ಟೇ ನಿಮ್ಮ ಬಿಲ್ಡಿಂಗ್ ಅಲ್ಲಿ. ಸೊ ನಿಮ್ಮ ಕಂಪ್ಲೀಟ್ ಬಿಲ್ಡಿಂಗ್ ಲೋಡ್ ಬಂದು ಕಾಲಮ್ಸು, ಬೀಮ್ಸ್ ಇಂದ ಫೂಟಿಂಗು, ಸೊ ಈ ರೀತಿ ಕ್ಯಾರಿ ಆಗುತ್ತೆ. ಸೊ ಹಾಗಾಗಿ ನೀವು ಲೈಫ್ ಅಂತ ಕಂಪೇರ್ ಮಾಡಿದ್ರೆ ಎರಡೂ ಕೂಡ ಸೇಮ್ ಲೈಫ್. ನೀವು ಯಾವುದೇ ಕಾಂಕ್ರೀಟ್ ಸ್ಟ್ರಕ್ಚರ್ ತಗೊಳ್ಳಿ ಸರ್, ಕಾಂಕ್ರೀಟ್ ಸ್ಟ್ರಕ್ಚರ್ ಅಂದ್ರೆ RCC ಸ್ಟ್ರಕ್ಚರ್ ಅಂದ್ರೆ ಸ್ಟೀಲ್ ಹಾಕಿ ಕಟ್ಟಿರೋ ಬಿಲ್ಡಿಂಗ್ಗಳು, ಯಾವುದೇ ಬಿಲ್ಡಿಂಗ್ ತಗೊಳ್ಳಿ, ಯಾವುದೇ ರೀತಿ ಬಿಲ್ಡಿಂಗ್ ಅಂತಲ್ಲ, ಬೇರೆ ರೀತಿ ಯಾವುದೇ ಮೆಟ್ರೋ ಪಿಲ್ಲರ್ ಈ ತರದ್ ಯಾವುದೇ ಇದ್ರು ತಗೊಂಡ್ರು, ಸೊ ಒಂದು ಕಾಂಕ್ರೀಟಿಗೆ ಲೈಫ್ ಸ್ಪ್ಯಾನ್ ಬಂದು 75 ವರ್ಷ ಇರುತ್ತೆ. 75 ವರ್ಷ. ಅದು 100 ವರ್ಷದವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಟೆಕ್ನಿಕಲಿ ಹೇಳ್ಬೇಕಾದ್ರೆ 75 ವರ್ಷ ಅಂತ ಇರುತ್ತೆ. ಸೊ ಹೀಗಾಗಿ ನೀವು ಯಾವುದೇ ಬಿಲ್ಡಿಂಗ್ ಏನೇ ಕಟ್ಟಿ 75 ವರ್ಷದವರೆಗೂ ನಿಮ್ಮ ಬಿಲ್ಡಿಂಗ್ ಏನೇ ತೊಂದರೆನೇ ಇಲ್ಲ. ಕಾಂಕ್ರೀಟ್ ಸ್ಟ್ರಕ್ಚರ್ ಆಗಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನಾವು ಬ್ರಿಕ್ಸ್ ಆಗಲಿ, ಬ್ಲಾಕ್ ಆಗಲಿ, ಮಡ್ ಬ್ಲಾಕ್ ಆಗಲಿ, ನೀವು ಸ್ಟ್ರಕ್ಚರಲ್ಲಿ ಕಟ್ತಾ ಇದ್ರ, ಪಿಲ್ಲರ್ ಕಾಲಮ್ ಆಗ್ತಾ ಇದ್ರೆ 75 ವರ್ಷ ಮಿನಿಮಮ್ ಬರುತ್ತೆ. ಬಟ್ ಲೋಡ್ ಬೇರಿಂಗ್ ಮಾಡಬೇಕಾದ್ರೆ ಚೇಂಜ್ ಆಗುತ್ತೆ ಅಂತೀರಾ? ಲೋಡ್ ಬೇರಿಂಗ್ ಮಾಡ್ಬೇಕಾದ್ರೆ ನಿಮಗೆ ಒಂದು 15 ವರ್ಷ ಬರ್ಬೋದು ಸರ್. ಲೋಡ್ ಬೇರಿಂಗ್ ಮಾಡಿದ್ರೆ ಒಂದು 15ರಿಂದ 20 ವರ್ಷ ಬರುತ್ತೆ. ಅದ್ರ ಮೇಲೂ ಇರುತ್ತೆ. ಬಟ್ ನಾವು ಅದನ್ನ ವಾರಂಟಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಅಂದ್ರೆ ನಾವು ಅದನ್ನ ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಸೊ ಖಂಡಿತವಾಗ್ಲೂ ನೀವು ಮನೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಹಾಕಿ ಯೂಸ್ ಮಾಡಿದಿರ ಲೋಡ್ ಬೇರಿಂಗ್ ಅಲ್ಲಿ ಅಂತಂದ್ರೆ ಖಂಡಿತವಾಗ್ಲೂ ಒಂದು 20 ವರ್ಷ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ಹೋಗ್ತಾ ಕ್ರಮೇಣ ಸ್ವಲ್ಪ ಕ್ರ್ಯಾಕ್ಗಳು ಬರೋದು,
ಅಥವಾ ಲೋಡ್ ಮೇಲ್ಗಡೆ ಇನ್ನೊಂದು ಫ್ಲೋರ್ ಏನಾದ್ರು ಕಟ್ಟಿಟ್ಬಿಟ್ರೆ ಏನಾಗುತ್ತೆ, ಲೋಡ್ ಬೇರಿಂಗಲ್ಲಿ ಗ್ರೌಂಡು ಫಸ್ಟ್ 2 ಫ್ಲೋರ್ ಕಟ್ಟಬೇಕು, ಅದ್ರ ಮೇಲೆ ಜಾಸ್ತಿ ಕಟ್ಟಕ್ಕೆ ಹೋಗಬಾರ್ದು. ಅವಾಗ ಏನಾಗ್ತದೆ, ಮೇಲ್ಗಡೆ ಫ್ಲೋರ್ ಕಟ್ಟಕ್ಕೆ ಹೋದ್ರೆ ಅದು ಬಿಲ್ಡಿಂಗ್ ಫೇಲ್ಯೂರ್ ಆಗೇ ಆಗುತ್ತೆ. ಸೊ ಈ ರೀತಿ ಇದ್ದಾಗ ನೀವು ಸ್ವಲ್ಪ ಈ ಥರ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ನೀವು ಬರೀ ಗ್ರೌಂಡು ಫಸ್ಟ್ ಮಾತ್ರ ಕಟ್ಕೊತೀನಿ ಅಂದರೆ ಅವಾಗ ನೀವು ಲೋಡ್ ಬೇರಿಂಗ್ ಅಂದರೆ ಗೋಡೆ ಮೇಲೆ ಗೋಡೆ ಕಟ್ಟಬೇಕು, ಬೇರೆ ಕಡೆ ಗೋಡೆ ಕಟ್ಟಾಗಿಲ್ಲ. ಮೇನ್ ವಾಲ್ ಅಂತಂದ್ರೆ ಅದರಲ್ಲೂ ಮೇನ್ ವಾಲ್ ಬರುತ್ತೆ, ಪಾರ್ಟಿಷನ್ ವಾಲ್ಸ್ ಬರುತ್ತೆ. ಮೇನ್ ವಾಲ್ ಮೇಲೆ ಮಾತ್ರನೇ ಗೋಡೆ ಕಟ್ಟಬೇಕು. ಈ ರೀತಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಈ ರೀತಿ ಕಂಡೀಷನ್ಸ್ ಎಲ್ಲ ನೀವು ಟೆಕ್ನಿಕಲಿ ನೋಡ್ಕೊಂಡು ಕಟ್ಟಿದಾಗ ನಿಮಗೆ ಖಂಡಿತವಾಗ್ಲೂ 15 ಇಂದ 20 ವರ್ಷ ಬಿಲ್ಡಿಂಗ್ ಬಾಳಿಕೆ ಬರುತ್ತೆ. ಓಕೆ. ಸೊ ಓವರ್ ಆಲ್ ಆಗಿ ನೀವು ಇಷ್ಟಪಡೋದು ಯಾವ ಬ್ರಿಕ್ಸ್ ಸರ್ ಆಸ್ ಅ ಕನ್ಸ್ಟ್ರಕ್ಷನ್ ಅಂತ ಬಂದಾಗ? ಸರ್ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಖಂಡಿತವಾಗ್ಲೂ ಅವಾಗಿಂದ ಕನ್ಸ್ಟ್ರಕ್ಷನ್ನೇ ನಾವು ಇವಾಗಲೂ ನಾವು ಫಾಲೋ ಮಾಡ್ತೀವಿ. ಯಾಕಂದ್ರೆ ಬ್ರಿಕ್ ಅಂತ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಮನೆ ತಣ್ಣಗಿರುತ್ತೆ, ತಂಪಾಗಿರುತ್ತೆ. ಇವಾಗ ಸ್ವಂತ ಮನೆ ಕಟ್ಟೋರಿಗೆಲ್ಲ ಇವಾಗ ಏನಾಗುತ್ತೆ, ಇವಾಗ ಇವತ್ತಿನ ದಿನ ಬೆಂಗಳೂರಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ಸೆಟ್ ಬ್ಯಾಕ್ ಇರಲ್ಲ. ಸೊ ಎಲ್ಲ 1 ಅಡಿ 1.5 ಅಡಿ ಸೆಟ್ ಬ್ಯಾಕ್ ಬಿಡ್ತೀವಿ, ವೆಂಟಿಲೇಷನ್ ಇರಲ್ಲ. ಈ ರೀತಿ ಇದ್ದಾಗ ಏನಾಗುತ್ತೆ, ಹೀಟ್ ಬೀಳುತ್ತೆ. ಹೀಟ್ ಬಿದ್ದಾಗ ಏನಂತೆ ಮನೆ ಹೀಟ್ ಆಗುತ್ತೆ. ಸೊ ಈ ರೀತಿ ಥರ್ಮಲ್ ಎಫಿಷಿಯೆಂಟ್ ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಬ್ರಿಕ್ ಪ್ರಿಫರ್ ಮಾಡಿ ಅಂತೀನಿ. ಇಲ್ಲ ನಮಗೆ ಚೆನ್ನಾಗಿ ಬೇಕು, ಮನೆ ಬೇಕು, ಒಂದು 30-40 ಸೈಟಲ್ಲಿ ಒಂದು 3 ಫ್ಲೋರ್ ಕಟ್ತೀನಿ ನಾನು, ಎಲ್ಲ ಥರ ಇರಲಿ ಅಂತಂದರೆ ಆವಾಗ ನೀವು ಕಾಂಕ್ರೀಟ್ ಬ್ಲಾಕ್ಸ್ ಯೂಸ್ ಮಾಡಿ. ಮತ್ತು ಬೇಗ ಕೆಲಸ ಆಗಬೇಕಾದ್ರೆ ಕಾಂಕ್ರೀಟ್ ಬ್ಲಾಕ್ನ ಸಜೆಸ್ಟ್ ಮಾಡಿ. ಓಕೆ, ಎಕಾನಮಿಕಲಿ ಆಗಬೇಕು, ಬೇಗ ವರ್ಕ್ ಆಗಬೇಕು ಅಂತಂದರೆ ಕಾಂಕ್ರೀಟ್ ಬ್ಲಾಕ್ ಹೋಗ್ಬೋದು. ತಂಪಾಗಿರಬೇಕು, ಗಟ್ಟಿ ಅಂತೂ ಬಿಡಿ ಎರಡೂ ಇರುತ್ತೆ, ಬಟ್ ಅದೇ ಒಂದು ಸ್ವಲ್ಪ ಕ್ಲಾಸಿಕ್ ಆಗಿರಬೇಕು, ಹಳೆ ಕಾಲದಂತ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಬ್ರಿಕ್ಕಿಗೆ ಹೋಗ್ಬೋದು. ಖರ್ಚು ಜಾಸ್ತಿ, ಸ್ವಲ್ಪ ಟೈಮ್ ಕೊಡೋಕ್ಕೂ ರೆಡಿ ಇರಬೇಕು. ಕರೆಕ್ಟಾ ಸರ್? ಸರ್ ಫೈನಲ್ ಆಗಿ ಮಡ್ ಬ್ರಿಕ್ಸ್ ಅಂತ ಬರ್ತಾ ಇದೆ ಇವಾಗ. ಮಡ್ ಬ್ರಿಕ್ಸ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಯಾರು ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಅದ್ರ ಬಗ್ಗೆ ನಿಮ್ಮ ಥಾಟ್ ಏನು ಸರ್? ಸರ್ ಮಡ್ ಬ್ರಿಕ್ಸು ಅದೇ ಪ್ರಿಫರಬಲಿ ಇವಾಗ ಯಾರು ಅಷ್ಟೊಂದು ಪ್ರಿಫರ್ ಮಾಡಲ್ಲ ಮಡ್ ಬ್ರಿಕ್ಕು, ಬಟ್ ಕೆಲವರು ಪ್ರಿಫರ್ ಮಾಡ್ತಾರೆ, ಬರ್ತಾರೆ ಕೆಲವರು ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಮಡ್ ಬ್ಲಾಕಲ್ಲೂ ತುಂಬ ವಿಶೇಷತೆ ಇದೆ. ಸೊ ಏನಂದರೆ ಅದರಲ್ಲೂ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಬಟ್ ನಿಮ್ಗೆ ಅಡ್ವಾಂಟೇಜಸ್ ಅಂತ ಹೇಳಬೇಕು ಅಂದರೆ ಮಡ್ ಬ್ಲಾಕಲ್ಲಿ ಕಂಪ್ಲೀಟ್ಲಿ ಥರ್ಮಲ್ ಎಫಿಷಿಯನ್ಸಿ, ನಿಮಗೆ ಪ್ಲಾಸ್ಟಿಂಗ್ ಮಾಡೋ ನೆಸೆಸಿಟಿ ಬೇಕಾಗಿಲ್ಲ. ಕರೆಕ್ಟು. ಸೊ ಈಸಿಲಿ ಕನ್ಸ್ಟ್ರಕ್ಷನ್ ಸೇಮ್ ಕಾಂಕ್ರೀಟ್ ಬ್ಲಾಕ್ ಥರನೇ. ನೀವು ರೆಡ್ ಬ್ರಿಕ್ಕು ಬೇಡ, ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ನಮಗೆ ಕಾಂಕ್ರೀಟ್ ಬ್ಲಾಕ್ ರೇಟಲ್ಲೇ ನಮಗೊಂದು ಇಟ್ಕೆ ಮನೆ ತಂಪಾಗಿರೋದು ಬೇಕು ಅಂದರೆ ನೀವು ಮಡ್ ಬ್ರಿಕ್ನ ಪ್ರಿಫರ್ ಮಾಡಿ. ಇವೆರಡು ಬೇಡದಿದ್ದರೆ ಅದಕ್ಕೆ ಹೋಗ್ಬೋದು, ಪ್ರಿಫರ್ ಮಾಡಿ. ನಮಗೆ ಕಾಂಕ್ರೀಟ್ ಥರ ಮನೆ ಬ್ಲಾಕ್ ಥರ ಮನೆ ಬೇಕು, ಬಟ್ ರೆಡ್ ಬ್ರಿಕ್ ಥರ ತಂಪಾಗಿರ್ಬೇಕು ಅಂದರೆ ಮಡ್ ಬ್ಲಾಕ್ನ 2 in 1. ಸೊ ಮಡ್ ಬ್ಲಾಕಲ್ಲಿ ಈ ಥರ ಅಡ್ವಾಂಟೇಜಸ್ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಅಂತ ಬಂದರೆ ಏನಾಗುತ್ತೆ, ಈ ಪ್ಲಾಸ್ಟಿಂಗ್ ಮಾಡದೇ ಇರೋ ಕಾರಣ ಏನಾಗುತ್ತೆ, ಕ್ರಮೇಣ ಸ್ವಲ್ಪ ದಿನಗಳ ಸುಮಾರು ವರ್ಷಗಳ ನಂತರ ಮನೆಯೊಳಗಡೆ ವಾಟರ್ ಲೀಕೇಜಸ್ ಆಗೋದು ಚಾನ್ಸಸ್ ಇರುತ್ತೆ. ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಚಾನ್ಸಸ್ ಅದೇ. ಸೊ ನೀವೇನ್ ಮಾಡಬೇಕು ಅಂದ್ರೆ ಮಡ್ ಬ್ರಿಕ್ ಕಟ್ಟಿ, ಬಟ್ ಅಟ್ಲೀಸ್ಟ್ ಮನೆ ಒಳಗಡೆ ಆದ್ರೂ ಪ್ಲಾಸ್ಟಿಂಗ್ ಮಾಡಿಸಿ. ಫುಲ್ಲು ವಾಲ್ಸ್ನ ನೀವು ಇದು ಮಾಡಕ್ ಬಿಡಬೇಡಿ. ಏನಾಗುತ್ತೆ, ಪ್ಲಾಸ್ಟಿಂಗ್ ಇಲ್ಲದೆ ಬಿಡಬೇಡಿ. ಅಟ್ಲೀಸ್ಟ್ ಒಂದ್ ಸೈಡ್ ಆದ್ರೂ ಪ್ಲಾಸ್ಟಿಂಗ್ ಮಾಡಿಸಿ, ಅವಾಗ ವಾಟರ್ ಲೀಕೇಜಸ್ ಏನಾರು ಇದ್ರು ಪ್ಲಾಸ್ಟಿಂಗ್ ತಡ್ಕೊಳ್ಳುತ್ತೆ. ಸರ್ ಹೊರಗಡೆ ಮಾಡಿ ಒಳಗಡೆ ಆ ಎಸ್ಥೆಟಿಕ್ಸ್ ಅನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಯಾಕೆ ನೀವು ಒಳಗಡೆ ಮಾಡಿ ಇಲ್ಲ ಹೊರಗಡೆ ಮಾಡಿ, ಐದರ್ ಒಂದ್ ಸೈಡ್ ಅಲ್ಲಿ ನೀವು ಪ್ಲಾಸ್ಟಿಂಗ್ ಮಾಡಿ ಹೊರಗಡೆ ಮಾಡಿ ಒಳಗಡೆ ಎಸ್ಥೆಟಿಕ್ಸ್ ಅನ್ನ ಇಟ್ಕೊಂಡ್ರೆ ಆ ಬ್ರಿಕ್ಕಿನ ಫೀಲ್ ಅಂತೂ ಹಂಗೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಹೊರಗಡೆಯಿಂದ ನಿಮಗೆ ಪ್ಲಾಸ್ಟಿಂಗ್ ಆಗಿರುತ್ತೆ. ಇಲ್ಲ ನಮ್ಮ ಹೊರಗಡೆ ಬ್ರಿಕ್ಸ್ ತರ ಕಾಣಬೇಕು ಅಂದ್ರೆ ಹೊರಗಡೆ ಬಿಟ್ಕೊಳ್ಳಿ, ಒಳಗಡೆ ಪ್ಲಾಸ್ಟಿಂಗ್ ಮಾಡ್ಕೊಳ್ಳಿ. ಇದರ್ ವೇ ನೀವು ಯಾವುದನ್ನು ಬೇಕಾದ್ರೂ ಚೂಸ್ ಮಾಡ್ಬೋದು. ಇವನ್ ಪಾಲಿಶಿಂಗ್ಸ್ ಅನ್ನು ಕೂಡ ಅದಕ್ಕೆ ಹಾಕಬಹುದು ಅಂತ ಅನ್ಕೊಂತೀನಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಅದನ್ನ ಕಟ್ಟುವಂಥವ್ರು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು, ಅಡಾಪ್ಟೇಷನ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಬರ್ತಾ ಡೆಫಿನೆಟ್ಲಿ ಮಡ್ ಬ್ರಿಕ್ಸ್ ಕೂಡ ಪಿಕಪ್ ಆಗುತ್ತೆ. ನಾವು ಕೂಡ ಟ್ರೈ ಮಾಡ್ತೀವಿ ಅದರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಡೋದಕ್ಕೆ. ಆ್ಯಂಡ್ ಇನ್ನೊಂದು ಅವೈಲಬಿಲಿಟಿ, ಸಪ್ಲೈ ಕಮ್ಮಿ, ಸ್ವಲ್ಪ ಸಪ್ಲೈನೂ ಕೂಡ ಕಮ್ಮಿ ಇದೆ, ಎಲ್ಲ ಕಡೆ ಸಿಗೋದಿಲ್ಲ. ಬಟ್ ಅದೇ ನೀವು ಮಡ್ ಬ್ಲಾಕ್ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಿದ್ರೆ ದಯವಿಟ್ಟು ಒಂದ್ಸತಿ ಭೇಟಿ ಮಾಡಿ ಆಫೀಸ್ಗೆ. ಸೊ ನಾವು ಎಲ್ಲ ರೀತಿ ನಿಮ್ಗೆ ಅದಕ್ಕೆ ಏನು ಬೇಕು ಸಪೋರ್ಟ್ ನಾವು ಮಾಡ್ಕೊಡ್ತೀವಿ. ಕನ್ಸ್ಟ್ರಕ್ಷನ್ ಕೂಡ ಮಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ನಾವು ಮಾಡ್ಕೊಡ್ತೀವಿ. ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ. ನಮ್ಮ ಹತ್ರ ಬಂದರೆ ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ಸಿಗುತ್ತೆ, ನಿಮ್ಮ ಸ್ಟ್ರಕ್ಚರ್ಗೆ ಲೈಫು ಇರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಆಫರ್ ಕೂಡ ಕೊಡ್ತೀವಿ. ಬೆಸ್ಟ್ ಪ್ರೈಸಲ್ಲಿ ನಿಮ್ಮ ಕನಸಿನ ಮನೆ ನಾವು ನನ್ಸ್ ಮಾಡ್ಕೊಡ್ತೀವಿ ವೀಕ್ಷಕರೇ. ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ನು ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.